ಇಬ್ಬರು ಸೆಕ್ಷುವಲ್ ಆರ್ಗನ್ಸ್ ಅಲ್ಲಿ ಇಲ್ಲ ಸೆಕ್ಷುವಲ್ ಹೆಲ್ತ್ ಅಲ್ಲಿ ಟೆಸ್ಟೋಸ್ಟಿರಾನ್ ಅನ್ನೋದು ತುಂಬಾ ಬೆನಿಫಿಷಿಯರಿ ಇದೆ. ಟೆಸ್ಟೋಸ್ಟಿರಾನ್ ಅಂತಂದು ಒಂದು ಸೆಕ್ಸ್ ಹಾರ್ಮೋನ್ ಆಕ್ಚುಲಿ. ಅದು ಮೇಲಲ್ಲಿ ಟೆಸ್ಟಿಸ್ ಅಲ್ಲಿ ಫಾರ್ಮ್ ಆಗುತ್ತೆ ಅಂಡ್ ಫಿಮೇಲ್ಸ್ ಅಲ್ಲಿ ನಮ್ದು ಯುಟರಸ್ ಅಲ್ಲಿ ಫಾರ್ಮ್ ಆಗುತ್ತೆ. ಅಂದ್ರೆ ಏನು ನಮಗೆ ಓವರೀಸ್ ಬರುತ್ತಲ್ಲ ಅಲ್ಲಿ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ನಮಗೆ ಫಾರ್ಮ್ ಆಗುತ್ತೆ. ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮಸಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂಡ್ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ಸೊ ಇತ್ತೀಚೆಗೆ ಈಗ ನವ ಡೇಸ್ ಏನಾಗುತ್ತೆ ಅಂತಂದ್ರೆ ಇನ್ಫರ್ಟಿಲಿಟಿ ಕೇಸ್ ತುಂಬಾ ಆಗ್ಬಿಟ್ಟಿದೆ. ಇನ್ಫರ್ಟಿಲಿಟಿ ಏನು ಓನ್ಲಿ ಮೇಲಿಂದ ಆಗ್ತಿರುತ್ತೋ ಇಲ್ಲ ಅವ್ರ ಫಿಮೇಲಿಂದ ಆಗ್ತಿರುತ್ತೋ ಅನ್ನೋದು ಗೊತ್ತಾಗ್ಬೇಕು ನಮಗೆ. ಸೊ ನಾವೆಲ್ಲ ಟೆಸ್ಟ್ ಮಾಡಿಸ್ತೀವಿ, ಅದೆಲ್ಲ ಓಕೆ ಸೆಕೆಂಡ್ರಿ. ಅದಾದಮೇಲೆ ಈಗ ನೋಡಿ, ಮೇಲ್ ಇನ್ಫರ್ಟಿಲಿಟಿ ಒಳಗೆ ಬಂದರೆ ಕೆಲವೊಂದ್ಸಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿರುತ್ತೆ, ಇಲ್ಲ ಕೆಲವೊಂದ್ಸಲಿ ಏನಾಗುತ್ತೆ ಅಂತಂದರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿಬಿಡುತ್ತೆ, ಅಂದರೆ ಮಸಲ್ ವೀಕ್ನೆಸ್ ಆಗಿಬಿಡುತ್ತೆ. ಓಕೆ, ಈಗ ಹೆಂಗೆ ನಾವು ನಾರ್ಮಲೈಸ್ ಹೆಂಗೆ ಮಾಡಬೇಕು ಅದನ್ನು? ಇನ್ ಕೇಸ್ ಮೇಲ್ ಇರಲಿ ಆರ್ ಇನ್ ಕೇಸ್ ಫಿಮೇಲ್ ಇರಲಿ. ಈ ಫಿಮೇಲ್ ಇನ್ಫರ್ಟಿಲಿಟಿ ಬಗ್ಗೆನೂ ನಾವು ಮಾತಾಡ್ಬೇಕಂತಂದರೆ ಈಗ PCOD ಆಯಿತು, PCOS ಆಯಿತು ಅಂತಂದ್ರೆ ಏನಂದರೆ ಈಗ ಓವರೀಸ್ ಕರೆಕ್ಟಾಗಿ ಫಾರ್ಮ್ ಆಗ್ತಿರಲ್ಲ, ಕರೆಕ್ಟಾಗಿ ರಪ್ಚರ್ ಆಗ್ತಿರಲ್ಲ. ಆ್ಯಂಡ್ ಓಕೆ, ಇನ್ ಕೇಸ್ ಆಫ್ ಕರೆಕ್ಟಾಗಿ ಫಾರ್ಮ್ ಆಗಲಿ ರಪ್ಚರ್ ಆಗಲಿ ಎಲ್ಲ ಕರೆಕ್ಟಾಗಿ ಆದ್ರೂ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಏನಿದೆಯಲ್ಲ ಅದು ಕರೆಕ್ಟಾಗಿ ಇರಲಿಲ್ಲ ಅಂತಂದ್ರೂ ನಮಗೆ ಫಾರ್ಮೇಷನ್ ಕರೆಕ್ಟ್ ಆಗಲ್ಲ. ಸೊ ಇವು ಏನಾಗುತ್ತಂದರೆ ಇನ್ಫರ್ಟಿಲಿಟಿಗೆ ಕಾಸ್ ಮಾಡುತ್ತೆ ಇದು. ಓಕೆ, ದೆನ್ ಇದೆಲ್ಲ ನಾರ್ಮಲೈಸ್ ಆಗ್ಬೇಕಂತಂದ್ರೆ ಈಗ ನೋಡಿ, ಟೆಸ್ಟೋಸ್ಟಿರಾನ್ ಅಂತಂದು ಒಂದು ಸೆಕ್ಸ್ ಹಾರ್ಮೋನ್ ಆ್ಯಕ್ಚುಲಿ. ಅದು ಮೇಲಲ್ಲಿ ಟೆಸ್ಟಿಸ್ ಅಲ್ಲಿ ಫಾರ್ಮ್ ಆಗುತ್ತೆ ಆ್ಯಂಡ್ ಫಿಮೇಲ್ಸ್ ಅಲ್ಲಿ ನಮ್ಮದು ಯುಟರಸ್ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಅದರ ಅರ್ಥ ಏನಂದರೆ ಟೆಸ್ಟೋಸ್ಟಿರಾನ್ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ನೀಡ್ ಇದೆ. ಇಬ್ಬರು ಸೆಕ್ಷುವಲ್ ಆರ್ಗನ್ಸ್ ಅಲ್ಲಿ ಇಲ್ಲ ಸೆಕ್ಷುವಲ್ ಹೆಲ್ತ್ ಅಲ್ಲಿ ಟೆಸ್ಟೋಸ್ಟಿರಾನ್ ಅನ್ನೋದು ತುಂಬ ಬೆನಿಫಿಷಿಯರಿ ಇದೆ. ಓಕೆ, ಆ್ಯಂಡ್ ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಮೇಲಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋದು ಇಲ್ಲ ಸೆಕ್ಷುವಲ್ ಹೆಲ್ತ್ ಡಿಪ್ರೆಸ್ ಆಗೋದು ಕಾಣಿಸ್ಕೊಡುತ್ತೆ. ಇದೇ ರೀತಿ ಫಿಮೇಲ್ಸಲ್ಲಿ ಕೂಡ ನಮಗೆ ಸೆಕ್ಷುವಲ್ ಹೆಲ್ತ್ ಕಮ್ಮಿ ಆಗೋದನ್ನು ನಾವು ಕಂಡು ಬರ್ಬೋದು ಟೆಸ್ಟೋಸ್ಟಿರಾನ್ ಫಾರ್ಮೇಷನ್ ಕಮ್ಮಿ ಆದಾಗ. ಸೊ ಈಗ ಓನ್ಲಿ ನಾವು ಟೆಸ್ಟೋಸ್ಟಿರಾನ್ ಇನ್ಕ್ರೀಸ್ ಮಾಡೋದ್ರಿಂದ ನಮಗೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ. ದೆನ್ ನೆಕ್ಸ್ಟ್ ಅವ್ರಿಗೆ ಮಸಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದು ಎಡಿಷನ್ ಇದು. ಓಕೆ, ಆ್ಯಂಡ್ ನ್ಯಾಚುರಲ್ ವೇ ಹೇಗೆ ನಾವು ಟೆಸ್ಟೋಸ್ಟಿರಾನ್ ನಾವು ಬಿಲ್ಡಪ್ ಮಾಡ್ತೀವಿ, ಹೇಗೆ ನಾವು ಟೆಸ್ಟೋಸ್ಟಿರಾನ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಶಿಲಾಜಿತ್ ಅನ್ನೋದು ನೀವು ಕೇಳಿರ್ತೀರ ಸಹಜವಾಗಿ. ಶಿಲಾಜಿತ್ ಏನಂತಂದರೆ ತುಂಬ ಅರೌಂಡ್ ಮಾರ್ಕೆಟಲ್ಲಿ ಒಂದು 80% ಆಫ್ ಬ್ರ್ಯಾಂಡ್ಸ್ ಏನಿದೆಯಲ್ಲ, ಒಂದು 80% ಆಫ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ತುಂಬ ಏನು ಅಡಲ್ಟ್ರೇಟ್ ಸಿಗುತ್ತೆ ನಿಮಗೆ. ಓಕೆ, ನ್ಯಾಚುರಲ್ ಫಾರ್ಮ್ ಆಫ್ ಶಿಲಾಜಿತ್ ಹೇಗಿರುತ್ತೆ, ನಾವು ಯಾವ ಥರ ತೊಗೊಂಡ್ರೆ ಬೆಟರ್ ಇರುತ್ತೆ? ಏನು ಲೇಹ ಫಾರ್ಮ್ ತೊಗೊಳ್ರೆ ಬೆಸ್ಟಾ, ಏನಿಲ್ಲ ಟ್ಯಾಬ್ಲೆಟ್ ಫಾರ್ಮಲ್ಲಿ ತೊಗೊಳೋದು ಬೆಸ್ಟಾ? ಈಗ ಕೆಲವೊಬ್ರು ಏನು ಅನ್ಕೊಂಡ್ಬಿಡ್ತಾರೆ, ಈಗ ಟ್ಯಾಬ್ಲೆಟ್ ಅಂದರೆ ತುಂಬ ಈಸಿ ಅಲ್ಲ, ಸುಮ್ಮನೆ ತೊಗೊಂಡು ನೀರಿಗೆ ತೊಗೊಂಡು ಹೋಗ್ಬೋದು. ಸೊ ಅಂತ ಅದೆಲ್ಲ ಆ್ಯಕ್ಚುಲಿ ರಾಂಗ್ ಕಾನ್ಸೆಪ್ಟ್. ಲೇಹ ಫಾರ್ಮ್ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ನಿಮಗೆ ನಾನು ತೋರಿಸ್ತೀನಿ. ಮತ್ತು ಹೇಗೆ ಇನ್ನೂ ತುಂಬ ಕ್ವಶನ್ಸ್ ಬರುತ್ತೆ. ಈಗ ಶಿಲಾಜಿತ್ ಹೇಗೆ ತೊಗೋಬೇಕು, ಈಗ ತೊಗೊಂಡ್ರು ಏನು ಹಾಲಲ್ಲಿ ತೊಗೋಬೇಕಾ ಇಲ್ಲ ನೀರಲ್ಲಿ ತೊಗೋಬೇಕಾ, ನೀರು ತೊಗೊಂಡ್ರೆ ಯಾವುದು ಕೋಲ್ಡ್ ವಾಟ್ರಾ ಇಲ್ಲ ಹಾಟ್ ವಾಟ್ರಾ ಅನ್ನೋದು ತುಂಬ ಕ್ವಶನ್ಸ್ ಇರುತ್ತೆ. ದೆನ್ ಈಗ ನಿಮಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲ ಈವನ್ ನಾವು ಫಿಲಿಮ್ಸ್ ಎಲ್ಲ ನೋಡಿರ್ತೀವಿ, ಫಸ್ಟ್ ನೈಟಲ್ಲೆಲ್ಲ ಹಾಲು ತೊಗೊಂಡೋಗ್ತಾರೆ. ಓಕೆ, ಹಾಲು ಯಾಕೆ ತೊಗೊಂಡೋಗ್ತಾರೆ? ಅದು ಒಂಥರ ಮೂಡ್ ಬರೋಂಥ ಸಿಚುವೇಶನ್ ಅದು. ಓಕೆ, ಸೊ ಈವನ್ ಆ ಮಿಲ್ಕ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ನಾವು ಶಿಲಾಜಿತ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಎಂಡೋರೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ನಾನಿಲ್ಲಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮಿಲ್ಕ್ ಇಸ್ ದ ಬೆಸ್ಟ್ ವೇ ಟು ಟೇಕ್ ಶಿಲಾಜಿತ್. ಸೊ ಆ್ಯಂಡ್ ಅವರು ಸ್ಪೂನ್ ರೆಡಿ ಕೊಟ್ಟಿರ್ತಾರೆ. ಆ್ಯಂಡ್ ಹೇಳಿದ್ದೆ ನಿಮಗೆ ಆಗಲೇ ಮುಂಚೆ ಹೇಳಿದ್ದೀನಿ, ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಲ್ಲೂ ನಾವು ತೊಗೋಬೋದು. ಇದು ನೋಡಿ, ಲೇಹ ಫಾರ್ಮಲ್ಲಿದೆ, ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್. ನೋಡಿ, ತುಂಬ ಲೇಹ ಫಾರ್ಮಲ್ಲಿದೆ. ಸೊ ನಾನು ನಿಮ್ಗೆ ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ ಹೇಗೆ ತೊಗೋಬೋದು ಅಂತ. ಮೇಲ್ ಆ್ಯಂಡ್ ಫಿಮೇಲ್ ಅಲ್ಲಿ ಅವ್ರಿಗೆ ಡೋಸೇಜ್ ವೇರಿಯೇಷನ್ ಆಗುತ್ತೆ.
ಸೊ ಇದನ್ನು ನಾವು ಕರೆಕ್ಟಾಗಿ ಲ್ಯೂಕ್ವಾಮ್ ಅಂದರೆ ಉಗುರು ಬೆಚ್ಚಗಿರಬೇಕು. ಮಿಕ್ಸ್ ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಅಷ್ಟು ಈಸಿಯಾಗಿ ಮಿಕ್ಸ್ ಆಗಲ್ಲ. ಇದನ್ನು ನೀವು ಪ್ಯೂರಿಟಿ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಂದೇನೆಂದರೆ, ಏನು ಜಸ್ಟ್ ಇನ್ಫರ್ಟಿಲಿಟಿ ಕೇಸ್ ಒಳಗೆ ಅಷ್ಟೇ ತೊಗೋಬೇಕಾ, ಯಾಕೆ ಹೆಲ್ದಿ ಇದ್ದವ್ರು ತೊಗೋಬಾರ್ದ ಅನ್ನೋದು ತಲೆಯಲ್ಲಿರುತ್ತೆ. ಆ್ಯಂಡ್ ಹೇಳ್ತಿದ್ದೀನಲ್ಲ ಹಂಗೆ, ನಮ್ಮ ಆಯುರ್ವೇದ ಹೇಗಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಂದರೆ, ನಾವು ಸ್ವಾಸ್ಥ್ಯನ ಮೇಂಟೈನ್ ಮಾಡೋದೇ ನಮ್ಮ ಮೇನ್ ಮೋಟೋ. ಸೊ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಓಕೆ, ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಇದನ್ನು ಸೇವಿಸ್ಬೋದು ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಆ್ಯಂಡ್ ಡಿಟೋರಿಯೇಟೆಡ್ ಹೆಲ್ತ್ ಏನಿದೆ ಅಲ್ಲ ಅದನ್ನು ಇಂಪ್ರೂವ್ ಮಾಡೋಕ್ಕೆ. ಇದನ್ನು ತೊಗೊಳ್ಳೋದ್ರಿಂದ ನಿಮಗೆ ಪ್ರೀವಿಯಸ್ಲಿ ಹೇಳಿದೆ ನಾನು, ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮಸಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಇಮ್ಯುನಿಟಿ ಜಾಸ್ತಿ ಆಗುತ್ತೆ.